ಪೌರಾಣಿಕ ಪಾತ್ರಗಳದ್ದು ಒಂದು ಲಾಸ್ಟ್ 2-3 ಇಯರ್ಸ್ ಇಂದ ಒಂದು ಟ್ರೆಂಡೇ ಕ್ರಿಯೇಟ್ ಆಗಿದೆ. ಬಿಗ್ ಬಜೆಟ್ ಮೂವೀಸ್ ಎಲ್ಲ ನಾವು ನಿಮ್ಮನ್ನು ಕೂಡ ಕಪಲ್ ಆಫ್ ಇನ್ಸ್ಟೆನ್ಸಸ್ ಅಲ್ಲಿ ನೋಡಿದ್ವಿ. ನೆಕ್ಸ್ಟ್ ಆ ಥರದ್ದು ಏನಾದರೂ ಲೈನಪ್ ಅಲ್ಲಿ ಇದೆಯಾ? ನನಗೆ ಸ್ವಲ್ಪ ಹೆಸಿಟೇಟ್ ಮಾಡ್ತೀನಿ, ಭಯ ನನಗೆ ಈ ಹಿಸ್ಟಾರಿಕಲ್ ಅಥವಾ ಬಯೋಪಿಕ್ಸ್ ಎಲ್ಲ ಮಾಡಕ್ಕೆ. ಬಿಕಾಸ್ ಯಾರ್ದೋ ಲೈಫ್ ಲೀಡ್ ಮಾಡ್ತಾ ಇದೀವಿ ನಾವು, ಕರೆಕ್ಟಾ? ಅದಕ್ಕೆ ನ್ಯಾಯ ಮಾಡ್ಕೊಡ್ಬೋದು, ನ್ಯಾಯ ಮಾಡಕ್ ಆಗ್ದಲೇ ಇರ್ಬೋದು. ಒಂದು ಐತಿಹಾಸಿಕ ಕ್ಯಾರೆಕ್ಟರ್ಗೆ 2-3 ಪರ್ಸ್ಪೆಕ್ಟಿವ್ ಇದೆ. ಯಾವ ಪರ್ಸ್ಪೆಕ್ಟಿವ್ ನೀವು ಚೂಸ್ ಮಾಡ್ತೀರಾ? ನೀವು ಈ ಪರ್ಸ್ಪೆಕ್ಟಿವ್ ಚೂಸ್ ಮಾಡಿದ್ರೆ ಇನ್ನೊಬ್ರು ಬರ್ತಾರ, ಅದು ಹಂಗಿರ್ಲೇ ಇಲ್ಲ, ಇದು ನಡೆದಿರೋದು ನನ್ನ ಪುಸ್ತಕದಲ್ಲಿ ಹಿಂಗಿದೆ, ಇದು ಅಗೇನೆಸ್ಟ್ ಆಗಿ ಬರ್ದಿದ್ದಾರೆ ಇವರು, ಅವ್ರೇನೋ ಸ್ಟಾರ್ಟ್ ಮಾಡ್ಬೋದು. ಇದು ತುಂಬಾ ನೋಡಿದೀನಿ ಗಲಾಟೆಗಳು. ಸೊ ಐ ಬಿಲೀವ್ ದಟ್ ಸಿನಿಮಾ ಇಸ್ ಅ ಫ್ಯಾಂಟಸಿ. ಕಾಲ್ಪನಿಕ ಕಥೆ ಅಂತ ಬಂದಾಗ ನಮಗೊಂದು ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಥಾಟ್, ಫ್ರೀಡಮ್ ಆಫ್ ಎಕ್ಸಿಕ್ಯೂಷನ್. ಈಗ ಒಂದು ಬಾಹುಬಲಿ ಅಂತ ಮಾಡಕ್ ಆಗಲ್ಲ ನೀವು, ಭಯ ಒರಿಜಿನಲ್ ಆಗ್ಬಿಟ್ರೆ. ಅಷ್ಟು ದೊಡ್ಡ ವಿಗ್ರಹ ಎತ್ಕೊಂಡ್ ಬಂದು ನಿಲ್ಸಿದ್ರು ಜನ, ಹೆಂಗ್ ಹೇಳ್ತೀರಾ ಸರ್ ನೀವು? ರಿಯಲ್ ಆದ್ರೆ ಕಾಲ್ಪನಿಕ ಇದ್ದಾಗ ಏನಾಗುತ್ತೆ, ಟೋಟಲ್ ಫ್ರೀಡಮ್, ನಿಮ್ಗೆ ಏನ್ ಬೇಕೋ ಹೇಳ್ಬೋದು, ಕರೆಕ್ಟಾ? ನನಗೆ ಅಂತದ್ ಇಷ್ಟ, ನಾನು ಕತೆ ಹೇಳಕ್ ಹೊರಟಿದ್ದೀನಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.